ಬೆಳಗಾವಿಯಲ್ಲಿ ಅತಿ ದೊಡ್ಡ ಮೆಡಿಕಲ್ ಮಾಫಿಯಾ ಬಯಲು. ಆಯುರ್ವೇದದ ಹೆಸರಿನಲ್ಲಿ ಬಡ ಜನರಿಗೆ ಭಾರಿ ವಂಚನೆ, ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡು ನಕಲಿ ಔಷಧ ವಿತರಣೆ. ಅಮೃತ ಕಳಸ ಆಯುರ್ವೇದಿಕ್ ಮಳಿಗೆಯ ಖತರ್ನಾಕ್ ಕೆಲಸ ಬಯಲು. ಜೈ ಭೀಮ್ ಸುದ್ದಿವಾಹಿನಿಯಲ್ಲಿ ಸತ್ಯಾಸತ್ಯತೆ ತೆರೆದಿಟ್ಟ ಜನ. ಇಂಗ್ಲಿಷ್ ಮೆಡಿಸಿನ್ ಬೇಡ, ಆಯುರ್ವೇದಿಕ್ ಮೆಡಿಸಿನ್ ಒಳ್ಳೆದು ಅಂತ ನಂಬಿ ಹೋದ ಜನರಿಗೆ ಬೆಳಗಾವಿಯ ಶನಿವಾರ ಕೂಟದಲ್ಲಿರುವ ಅಮೃತ ಕಳಸ ಆಯುರ್ವೇದಿಕ್ ಮಳಿಗೆಯಲ್ಲಿ ಭಾರಿ ವಂಚನೆಯಾಗ್ತಾ ಇದೆ. ಈ ಖತರ್ನಾಕ್ ಕೆಲಸದ ಕಂಪ್ಲೀಟ್ ಡೀಟೇಲ್ಸ್ ಸದ್ಯ ಜೈ ಭೀಮ್ ಸುದ್ದಿವಾಹಿನಿಗೆ ಲಭ್ಯವಾಗಿದ್ದು, ಖುದ್ದಾಗಿ ಜನರೇ ಸತ್ಯಾಸತ್ಯತೆಯನ್ನ ತೆರೆದಿಟ್ಟಿದ್ದಾರೆ. ಪ್ರಾಚೀನ ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸೆಯ ಹೆಸರಿನಲ್ಲಿ ಅಮೃತ ಕಳಸ ಆಯುರ್ವೇದಿಕ್ ಎಂಬ ಮಳಿಗೆಯನ್ನ ನಡೆಸುತ್ತಿರುವ ರವಿ ಶೆಟ್ಟಿ ನಿಜವಾಗ್ಲೂ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾನೆ ಇದ್ದಾರೆ. ಈ ಆಯುರ್ವೇದಿಕ್ ವಂಚನೆ ಹೇಗ್ ನಡೀತಾ ಇದೆ ಗೊತ್ತಾ? ಇವರ ಟಾರ್ಗೆಟೇ ಸಣ್ಣ ಮಕ್ಕಳು, ಬುದ್ಧಿಮಂದ ಇರುವವರು, ಕುರುಡುತನ, ಕಿವಿ ಕೇಳದೆ, ಮಾತು ಬಾರದೆ ಇರುವವರು ಹಾಗೂ ಮೂಲವ್ಯಾಧಿ ಅಂದ್ರೆ ಕೆಲವು ಕಾಯಿಲೆಗಳು ಬೇಗ ಗುಣಮುಖ ಆಗೋದಿಲ್ಲ ಅಥವಾ ದೀರ್ಘವಾದ ಔಷಧದ ಅವಶ್ಯಕತೆ ಇರುತ್ತೆ. ಇಂತಹ ಕಾಯಿಲೆ ಇರುವವರನ್ನೇ ಟಾರ್ಗೆಟ್ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ಗುಣಮುಖವಾಗುತ್ತೆ, ಸಂಪೂರ್ಣವಾಗಿ ಗುಣಮುಖವಾಗುತ್ತೆ, ಈ ಔಷಧವನ್ನ ಬಳಸಿ ನೋಡಿ ಅಂತ ಮೊದಲು ನಂಬಿಸ್ತಾರೆ. ನಕಲಿ ಪ್ರಮಾಣ ಪತ್ರವನ್ನ ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಂಬಿ ಬಂದವರು ಹಣ ಕಳ್ಕೊಂಡಿದ್ದಲ್ಲದೆ ಆರೋಗ್ಯವನ್ನ ಕೂಡ ಕಳ್ಕೊಂಡಿದ್ದಾರೆ. ನಾವು ನಮ್ಮ ಹುಡುಗನ ತೋರ್ಸಾಕ ದೊಡ್ಡ ಕೇಳಿ ಹೋಗಿದ್ವಿ. ಅಲ್ಲಿ ಅವ್ರು ಭೇಟಿ ಆಯ್ತ್ರಿ ಏಜೆಂಟ್. ಅವ್ರ ನಮ್ಮ ಅಪ್ಪಾರ ಫೋನ್ ಹಚ್ತಾರ ಸಂಜೆಕ್ ಅಂತ ಹೇಳಿ 9 ಗಂಟೆಗೆ ಫೋನ್ ಹಚ್ತಾರ್ರಿ. ಅವ್ರ ನಮ್ಗ ಹುಡುಗ ಹಂಗೈತ್ರಿ, ನಮ್ದು ಕಮ್ಮಿ ಆಗೈತ್ರಿ. ಅಲ್ಲ ಹುಡುಗ ಏನಾಗೈತಿ ಅಂದ್ರ ನಮ್ದ ಹುಡುಗ ಮಾತಾಡಂಗಿಲ್ರಿ. ಅದ್ರ ಸಂಬಂಧ ನಾವ್ ಔಷಧ ಕೊಡ್ತೇವ್ರಿ. ಹಂಗ ಅಂತೇಳಿ ಒಂದ್ ಜಾಗ ಐತ್ರಿ ಅಂತೇಳಿ ಕರ್ಕೊಂಡ್ ಹೋಗ್ತೇವ್ ಅಂತೇಳಿ ಇದ್ ಮಾಡ್ರಿ. ನಮ್ಗ ಅಣತ್ಲೆ ನಾವ್ ಹೂ ಅಂತೇಳಿ ಅವ್ರಿಗೆ ಕರ್ಸಿದ್ರಿ. ಅವ್ರ ಮನಿಗ್ ಬಂದ ಒಂದ್ 15,000-2,000 ಮಟ ಔಷಧ ಅದಿ ತಪ್ಲ ಹಾಕಾಕ್ ಹಚ್ಚಿ ರೆಡಿ ಮಾಡಾಕ್ ಹಚ್ಚ್ರಿ. ತಪ್ರ ಹಾಕಿ ಮನ್ಯಾಗ ಮಾಡಾಕ್ ಹಚ್ಚ್ರಿ. ಅದ್ ಮಾಡಿದ್ಮೇಲೆ ನಾವು ಅವ್ರು ಅಲ್ಲಿಂದ ಇಲ್ಲಿ ಶನಿವಾರ ಕೂಟ ಅಲ್ಲಿ ತಗೊಂಬಂದ್ರಿ. ಅಲ್ಲಿ ಅವ್ರ ಅಮೃತ ಕಲಶ ಆಯುರ್ವೇದಿಕ್ ಅಂತ ಮೆಡಿಕಲ್ ಐತ್ರಿ, ಅಲ್ಲಿ ಕರ್ಕೊಂಡು ಹೋಗ್ರಿ. ಅದ ಔಷಧಿಗಳು ಹಾಕ್ರಿ. 1 ಗ್ರಾಮ್ಗೆ 15,000, 1 ಗ್ರಾಮ್ಗೆ 7,500 ಹಿಂಗ್ ರೇಟ್ ಅದಾವ್ರಿ. ಅವರು ಅದೆಲ್ಲ ಔಷಧ ಹತ್ರ ಹಾಕಿದ್ರಿ. ಜಾಸ್ತಿ ಹಾಕಿದ ಅಮೌಂಟ್ ಆದ್ರ ಕೇಳಿಲ್ರಿ. ಅವ್ರು ಹಾಕಿದ್ರಿ. ಹಾಕಿದ್ಮ್ಯಾಗ ಅದ ಟೋಟಲ್ ಬಿಲ್ ಎಷ್ಟ್ ಮಾಡಿದ್ರು? ಟೋಟಲ್ ಬಿಲ್ 3,13,000 ಮಾಡ್ರಿ. ಈಗ ಅದನ್ನ ತಗೊಂಡ್ ನಿಮಗೆ ಏನ್ರ ಫರಕ್ ಬಿದ್ದೈತಿ? ಇಲ್ಲ ಅಮೌಂಟ್ ಡಬ್ಬಿ ಅಲ್ಲೇ ಇಟ್ಕೊಂಡಾರಿ. ಅಮೌಂಟ್ ನಮ್ ಕಡೆಯಿಂದ ಥೋಡೆ ಅಮೌಂಟ್ ತಗೊಂಡಾರಿ. ಥೋಡೆ ಕೊಟ್ಟ ಮೇಲೆ ಒಯ್ರಿ ಅಂತ ಹೇಳಿದಾರ್ರಿ. ಅವ್ರ ತಗೊಂಬರ್ರಿ, ಅವಾಗ ನಮ್ಗೆ ಕೊಡ್ತೇನೆ ಏನ್ರ ಮಾಡ್ರಿ. ಅದಾಗಿರಿ ಇಲ್ರಿ ಕೊಡ್ತೇನೆ ಅಂತ ಹೇಳ್ರಿ. ಆಮ್ಯಾಗ ನಾವು ಎಲ್ಲಾ ಕಡೆ ಕೇಳಿ ಚೌಕಶಿ ಮಾಡಿದ್ಮೇಲೆ ಕ್ಯಾಶ್ ಕೊಟ್ಟಿದೇವ್ರಿ ಅವ್ರಿಗೆ. ಆಮ್ಯಾಗ ಚೌಕಶಿ ಮಾಡಿದ್ಮೇಲೆ ಹಿಂಗ ಎಲ್ಲಾ ಫೇಕ್ ಐತೆ ಅಂತ ಹೇಳತ್ತೀರಿ. ನಾವು ಹಿಂಗ ಕೇಸ್ हाकावरदीरी ಅಂತೇಳಿ इदागत. मला प्रो कबड्डी खेळतेवेळी मार लागलेला. इथं आम्ही MN पाटील म्हणून इथं दवाखान्यात घेऊन आलेलो. दवाखान्याच्या समोर ते एक एजंट आले आणि त्यांनी सांगितलं की हे दवाखाना करायची काही गरज नाही, तुमचा जर का हात चांगला व्हायचा असेल तर 15 दिवसात किंवा 1 महिन्यात आम्ही चांगलं करून देतो आणि अमृत कलश आयुर्वेदिक आमचा दवाखाना आहे, तिथं तुम्ही जावा, तिथं औषधं घ्या आणि औषधं घेतलं तर 1 महिन्यात किंवा 2 महिन्यात तुमचं पूर्णपणे हात बरा होतोय. परत तुम्ही 1-2 महिन्यात जशी तुम्ही पहिला तुमचा मुलगा कबड्डी खेळतोय तसा परत खेळायला लागेल असं म्हणून त्यांनी पहिला आम्हाला औषधाच्या किमती सांगितल्या नाहीत. पण तिथं जाऊन आम्हाला एक तेल आणायला सांगितले, खोबरेल तेल. आणि त्या खोबरेल तेलात पहिला 2,000चं औषध, नंतर 4,000चं, 10,000चं असं करून शेवटचं औषध 75,000चं असं करून त्यांनी 1,23,000ची औषधं त्या तेलामध्ये मिक्स केले. आमच्याकडे एवढी अमाऊंट नाही म्हटल्यानंतर त्यांनी त्याला डिस्काउंट एक 10-15,000 देऊन 1,11,000 रुपये असे त्याने आमच्याकडनं पैसे घेतले. पैसे नाहीत म्हटल्यावर तुमचा मुलगा महत्वाचा, तुम्ही कबड्डीला खेळवणार हे महत्वाचं काय, तुम्हाला पैसे महत्वाचे असं म्हणून विचारले आणि त्यांनी आमच्याकडनं पैसे काढून घेतले. त्यानंतर ते औषध जवळपास आम्ही 2-3 महिने लावलं पण त्याचा काही उपयोग झाला नाही. त्यानंतर आम्ही दवाखान्याची पण ट्रीटमेंट सोडलो. त्यामुळे आजपर्यंत आमचा मुलगा आता पण कबड्डी खेळला नाही. आमचं फार मोठं नुकसान या आयुर्वेदिकवाल्यांनी केलेलं आहे. त्याचा मुलगा आहे, त्याने आम्हाला असं आयुर्वेदिक औषध सांगितले. ते एक 2-3 नमुन्याचं झाडाचा पाला वगैरे हे करून मिश्रण करून खोबरेल तेलामध्ये मिक्स करून इकडं अमृत कलश या ठिकाणी घेऊन यायला सांगितले. तिथं येऊन मिक्स करून दिल्यानंतर त्यांनी अमाऊंट सुरुवातीला काय सांगितले नाही.
नंतर एकदम 70,000 रुपये आमच्याने अमाऊंट सांगितले. एक 2 महिने लावा, नंतर त्याला 2-3 महिने मुलगा तुमचं रेडी होते म्हटले. तरी लावून पण 6 महिने झाले तरी काही फरक नाही आहे. काय आम्हाला फरक पडला नाही आहे. काहीतरी ऍक्शन घ्यायला पाहिजे. अशा ज्या लोक अशा बळी पडायला त्यांना थांबवला पाहिजे. ಔಷಧದ ಬಿಲ್ ನೋಡ್ತಾ ಇದ್ರೆ ಎದೆ ಜಲ್ ಅನ್ಸುತ್ತೆ. 100 ಅಲ್ಲ, 1000 ಅಲ್ಲ, ಲಕ್ಷದಲ್ಲೇ ಕ್ಯಾಲ್ಕುಲೇಟ್ ಆಗುತ್ತೆ. ನೋಡಿ, ಇದು ಜನರಿಗೆ ಕೊಟ್ಟಿರುವಂತಹ ಆಯುರ್ವೇದಿಕ್ ಔಷಧದ ಬಿಲ್. 1,76,480 ರೂಪಾಯಿ, 5,77,260 ರೂಪಾಯಿ. ಅಬ್ಬಬ್ಬ, ಏನ್ ವಸೂಲಿ ಮಾಡ್ತಾವ್ರೆ. ಜನರ ಜೀವ ಕಸಿದಾದ್ರೂ ದುಡ್ಡು ಮಾಡೋ ಖತರ್ನಾಕ್ಗಳ ಇವರು. ಇವರ ಹಿಂದೆ ಒಂದು ಗ್ಯಾಂಗ್ ಇದೆ. ಬೆಳಗಾವಿಯಲ್ಲಿ ಮಾತ್ರವಲ್ಲದೆ ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಈ ಮಳಿಗೆ ಇದೆ. ಹೀಗೆಯೇ ವಂಚನೆ ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಷ್ಟಕ್ಕೂ ಇವರು ಏನ್ ಔಷಧ ಕೊಡ್ತಾರೆ ಗೊತ್ತಾ? ಬೇರೆ ಬೇರೆ ಕಾಯಿಲೆಯಾದ್ರೂ ಒಂದೇ ಔಷಧಕ್ಕೆ ಬಣ್ಣ ಬದಲಾಯಿಸಿ ಕೊಡ್ತಾರಂತೆ. ಪಾಪ ಜನರಿಗೆ ಏನ್ ಗೊತ್ತು ಇದು ನಕಲಿನೋ ಅಸಲಿನೋ ಅಂತ. ಔಷಧ ತಗೊಂಡವ್ರಿಗೆ ಅನಾರೋಗ್ಯ ಹೆಚ್ಚಾಗಿದ್ದಲ್ಲದೆ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಈಗ ಜನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೂಡ ಪೊಲೀಸ್ ಆಯುಕ್ತರಿಗೆ, ಆಯುಷ್ ಇಲಾಖೆಗೆ ಹಾಗೆ ಸಂಬಂಧಿಸಿದ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಹುಡುಗ ಕಾಲು ಇದಾಗಿತ್ರಿ, ಅಂದ್ರೆ ಸ್ವಲ್ಪ ಕಾಲು ಹೋಗಿದ್ನಾಗ ಅದ್ರ ಡೊಂಗ್ ನಡೀತಿದ್ರ ಅವನ್ನ ದವಾಖಾನೆ ಇದ್ರಿ. ಇವ್ರ ದರಿಕರ ನಮಗೆ ಸಂಕೇತ ಸ್ಟ್ಯಾಂಡ್ ಮ್ಯಾಗ ನಮ್ಮ ಹುಡುಗ ಹಿಂಗೆ ಆಗೈತ್ರಿ, ಕಮ್ಮಿ ಆಗೈತಿ, ಕುರುಬ್ರಹ್ಮ ಬಂದು ಔಷಧಿ ಅದ ಹಿಂಗೆ ಆಯುರ್ವೇದಿಕ್ ಐತ್ರಿ ಮಾಡಿರಿ ಅಂದ್ರು. ಅಂದ್ರೆ ಒಂದು 10-11 ಗಿಡದ ತಪ್ಪಲತ್ತ ಎಣ್ಣೆ ತಯಾರು ಮಾಡಿ ಹಚ್ಚಿರಿ. ಅದ್ರಂದ್ರೆ ಆಗತ್ರಿ ಭಸ್ಮ ಹಾಕಬೇಕ್ರಿ ಜಡಿ ಬೂಟಿ. ನನ್ನ ನಮ್ಮ ಬೆಳಗಾವ್ಕ ಇದೈತ್ರಿ ಮೆಡಿಕಲ್, ಅಲ್ಲಿ ತೊಗೊಂಡು ಬರ್ರಿ ಅಂದ್ರೆ ಅಂಗಡಿ ಹೆಸರು ಅದು ಇದೈತ್ರಿ ಅಮೃತ್ ಕಸ್ ಮೆಡಿಕಲ್. ಅದ ಅಲ್ಲಿ ಬಂದ್ರಿ ಅವ್ರ ಅವ್ರಾಗಿ ಬಂದಿರೋ ಏಜೆಂಟ್ಗಳು ಬಂದಿರಿ ನಿಮ್ ಕಡೆ? ಅವ್ ಏಜೆಂಟ್ ಇದ್ರಿ ಅವ್ರು. ಎರಗೈತಿ ಅವ್ರ ಎರಗೈತಿ ಅವ ಅಜ್ಜ ಅದಾರಿ ಅವ್ರ. ಅವ್ನ ಮಗ ದೊರಕಿದ್ರಿ ನಮಗ್, ಸಂಕೇಶ್ವರ ಅವ್ನ ಮಗ. ನಮ್ಮ ಅಪ್ಪಗ ಗುರ್ತೈತ್ರಿ ಔಷಧಿ ಎಲ್ಲ. ನಾ ಅಪ್ಪ ನಂಬರ್ ಕೊಡ್ತಾನ ತೋರಿ ಮತ್ತೆ ಭೇಟಿ ಆಗಂದ್ರ ನಾವೇನು ಫೋನ್ ಹಚ್ಚಿಲ್ರಿ. ಅವ್ರ 5 ದಿವಸಿಗೆ ನಮ್ಗೆ ಫೋನ್ ಹಚ್ಚಾರ, ನಿಮ್ಮ ಹುಡುಗನ ಕಾಲು ಕಮ್ಮಿ ಆಯ್ತ್ರಿ, ಬರ್ರಿ 3 ತಿಂಗಳು ಕೋರ್ಸ್ ಮಾಡ್ರಿ, ಎಣ್ಣೆ ತೊಗೊಂಬರ್ರಿ ಮತ್ತೆ ಹಿಂಗೆ ಮಾಡಿದ್ರು. ಎಣ್ಣೆ ತಂದು ಮಾಡಿದ್ರಿ. ಅವ್ರ ಮನೆಗೆ ಬಂದು ಎಣ್ಣೆ ತಯಾರು ಮಾಡ್ರಿ. ಆ ಎಣ್ಣೆಯಾಗ ಭಸ್ಮ ಹಾಕಬೇಕಂದ್ರಿ. ಆ ಎಣ್ಣೆಯಾಗ ಭಸ್ಮ ಹಾಕಬೇಕಂದ್ರೆ ಮತ್ತೆ ಬೆಳಗಾವ್ ಹೋಗ್ರಿ. ಇಲ್ಲಿ ಅಮೃತ್ ಕಸ್ ಅವ್ರ ಬಂದ್ ಕೇಸಿಂದ ನಮಗೆ ಅದ ಜಡಿ ಭಸ್ಮ ಎಲ್ಲ ಹಾಕಿದಾವ್. ಹಾಕಿದಕ್ಕೆ ಏನ್ರ ಸ್ವಲ್ಪ ಕಮ್ಮಿ ಆಗೈತಿ? 9 ಮನಿ ಭಸ್ಮ ಹಾಕಿರಿ, ಏನು ದರ ಫರಕ್ ಅಲ್ರಿ, ಸ್ವಲ್ಪ ಕಮ್ಮಿ ಆಗಿಲ್ಲ, ಒಟ್ಟು ಕಮ್ಮಿ ಅಲ್ರಿ. ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟು? ಟೋಟಲ್ 4 ಲಕ್ಷ ಮಾಡಿರಿ ಅವ್ರ. 4 ಲಕ್ಷದಾಗ 46,000 ಡಿಸ್ಕೌಂಟ್ ಮಾಡಿದಾರ. ಮತ್ತು 4 ಲಕ್ಷ ರೂಪಾಯಿ ಕೊಡಿದಾರೆ. ಅದ್ರ 40 ಲಕ್ಷ ಕ್ಯಾಶ್ ಕೊಡಿದ್ರಿ. ಮತ್ತು 3,60,000 TS ಮಾಡಿದಾರೆ. ಒಟ್ಟು ಸ್ವಲ್ಪ ಕಮ್ಮಿ. ನಿಮ್ಮ ಹುಡುಗ ಕಮ್ಮಿ ಆಗಿಲ್ರಿ? ಒಟ್ಟು ಸ್ವಲ್ಪ ದರ ಬಿ 3 ತಿಂಗಳು ಕೋರ್ಸ್ ಮಾಡೇನ್ರಿ ಅವ್ರು. 3 ತಿಂಗಲ್ರಿ, ನಾವು 4 ತಿಂಗಳು ಆಗಿ ನೋಡಿದ್ರಿ. ಅವ್ರಿಗೆ ಮತ್ತೆ ಫೋನ್ ಹಚ್ಚಿದ್ರಿ ನಾವು ಏಜೆಂಟ್ ಹೋಗಿ, ಕಮ್ಮಿ ಆಗಲ್ರಿ ನಾನು ಏನೋ 2 ತಿಂಗಳು 10 ಆಗ್ಬೇಕ ಅಂದ್ರಿ ಅವ್ರು. ಅಂದ್ರೆ ಕಮ್ಮಿ ಐತೆ ಅಂದ್ರಿ. ಮತ್ತು ಅದೇ ಮೇಯಾಗೆಲ್ಲ ಬೇದಾಸ ಹೋಗ್ಬೇಕ್ರಿ, ಔಷಧ ಹಣಕಾಸಿವಾಯ್ ಅದು ಕಮ್ಮಿ ಆಗಲ್ರಿ. ನಾನು ಈಗ ಎನ್ಕತಕ 6-7 ತಿಂಗಳು ಬಂದ್ರಿ. ಅದ್ರ ಏನು ಇಲ್ಲ ಹುಡುಗ ಹೆಂಗ್ ಅದಾನ ಹಂಗದನ್ರಿ, ಹಂಗದಾರ, ಏನೇನು ಫರ್ಕ ಇಲ್ಲ. ಅಧಿಕಾರಿಗಳು ಈಗಲಾದ್ರೂ ಕಣ್ಣು ಬಿಟ್ಕೊಂಡು ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದು ಜನರ ಜೀವದ ಪ್ರಶ್ನೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ನಕಲಿ ಅಮೃತ ಕಳಸ ಆಯುರ್ವೇದಿಕ್ ಮಳಿಗೆಗೆ ಬೆಳಗಾವಿ ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಬೀಗ ಜಡಿಬೇಕು ಅನ್ನುವಂಥದ್ದು ಜೈ ಭೀಮ್ ಸುದ್ದಿವಾಹಿನಿಯ ಆಗ್ರಹ. ಸುನಿಲ್ ಈರಗಾರ, ಸಂಪಾದಕರು, ಜೈ ಭೀಮ್ ನ್ಯೂಸ್. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.